ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರೇ, ಈ ವಿಡಿಯೋ ನಿಮಗೆ ಸಾಮಾನ್ಯವಾಗಿ ಕಾಣಿಸುವ ಜ್ಯೋತಿಷ್ಯ ವಿಡಿಯೋ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ದೊಡ್ಡ ಬದಲಾವಣೆಗೆ ದೇವರಿಂದ ಬಂದ ಮುನ್ನೆಚ್ಚರಿಕೆ. ನೀವು ಅನೇಕ ರಾತ್ರಿಗಳು ನಿದ್ರೆ ಇಲ್ಲದೆ ಯೋಚಿಸಿದ ಪ್ರಶ್ನೆಗಳಿಗೆ ಇದು ಉತ್ತರ ಕೊಡುತ್ತದೆ. ನೀವು ಹೊರಗಡೆ ತುಂಬಾ ಧೈರ್ಯವಾಗಿ ಕಾಣಿಸಿದರೂ ಒಳಗೆ ಮಾತ್ರ ಯಾರಿಗೂ ಹೇಳಲಾಗದ ನೋವನ್ನು ಹೊತ್ತುಕೊಂಡಿದ್ದೀರಿ. ನಂಬಿದವರೇ ನಿಮ್ಮನ್ನು ಮೋಸ ಮಾಡಿದ್ದಾರೆ. ಸಹಾಯ ಮಾಡುತ್ತಾರೆ ಅಂದುಕೊಂಡವರೇ ದೂರಾಗಿದ್ದಾರೆ. ಶ್ರಮ ಪಟ್ಟರೂ ಫಲ ಸಿಗಲಿಲ್ಲ. ಒಂಟಿಯಾಗಿ ಬದುಕನ್ನು ಎದುರಿಸಿದ್ದೀರಿ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನೀವು ಸೋತಿಲ್ಲ. ನಿಮ್ಮ ಜೀವನ ನಿಂತಿಲ್ಲ. ದೇವರು ನಿಮ್ಮನ್ನು ಬಿಟ್ಟಿಲ್ಲ. ಸರಿಯಾದ ಸಮಯಕ್ಕಾಗಿ ನಿಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ಈ ವಿಡಿಯೋ ನೋಡುವ ಮೊದಲು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಒಂದು ಲೈಕ್ ಕೊಡಿ. ಇದರಿಂದ ಇತರೆ ವೃಶ್ಚಿಕ ರಾಶಿಯವರಿಗೂ ಈ ಸಂದೇಶ ತಲುಪುತ್ತದೆ. ಹಾಗೆ ನಮಗೂ ಪ್ರೇರಣೆ ಸಿಗುತ್ತದೆ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿನ ಪ್ರತಿಯೊಂದು ಮಾತು ವೃಶ್ಚಿಕ ರಾಶಿಯವರ ಜೀವನವನ್ನು ನೇರವಾಗಿ ಸ್ಪರ್ಶಿಸುತ್ತದೆ. ಇದು ಊಹೆಯಲ್ಲ, ಅನುಭವ ಆಧಾರಿತ ಜ್ಯೋತಿಷ್ಯ ಸತ್ಯ. ಈ ವಿಡಿಯೋದಲ್ಲಿ ನೀವು ತಿಳಿಯಲಿರುವುದು ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿರುವ ಪ್ರಮುಖ ವ್ಯಕ್ತಿ ಯಾರು, ಎನ್ ಅಕ್ಷರದ ವ್ಯಕ್ತಿಯ ರಹಸ್ಯ ಪಾತ್ರ, 2 ದೊಡ್ಡ ಶುಭವಾರ್ತೆಗಳು, ಏಕೆ ವಿಳಂಬವಾಗುತ್ತಿದೆ ನಿಮ್ಮ ಫಲ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ದೈವಶಕ್ತಿ ಏನು, ಫೆಬ್ರವರಿ 19ರಿಂದ 22ರ ನಡುವೆ ನಡೆಯಲಿರುವ ತಿರುವುಗಳು ಯಾವುದು, ದೈವ ಸಂಕೇತಗಳನ್ನು ಗುರುತಿಸುವ ವಿಧಾನ ಯಾವುದು. ಇಷ್ಟೊಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೀರಿ. ಹಾಗಾಗಿ ಮಧ್ಯದಲ್ಲಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಕೊನೆಯಲ್ಲಿ ಇರುವ ಸಂದೇಶವೇ ನಿಮ್ಮ ಭಾಗ್ಯ ಸಂಕೇತ. ಹಾಗಾಗಿ ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಸ್ಥಿರಗೊಳಿಸಿ ವಿಡಿಯೋ ನೋಡಿ. ವೃಶ್ಚಿಕ ರಾಶಿಯವರ ಒಳಗಿನ ನಿಜವಾದ ನೋವು. ವೃಶ್ಚಿಕ ರಾಶಿಯವರು ಹೊರಗಡೆ ಗಟ್ಟಿ, ಒಳಗೆ ತುಂಬಾನೇ ಮೃದು. ಸಣ್ಣ ವಿಷಯಕ್ಕೆ ನೋವು ತಿನ್ನುವುದಿಲ್ಲ. ಆದರೆ ನಂಬಿಕೆಯ ಮೋಸ ಅನ್ನೋದು ಇವರು ಜೀವನ ಪೂರ್ತಿ ಮರೆತುಕೊಳ್ಳುವುದಿಲ್ಲ. ನೀವು ಸಂಪೂರ್ಣವಾಗಿ ನಂಬಿದವರು ಮಾತು ತಪ್ಪಿದರೆ ಅದು ಸಾಮಾನ್ಯ ನೋವಲ್ಲ, ಮನಸ್ಸು ಒಡೆದ ಅನುಭವ ಆಗುತ್ತದೆ. ನೀವು ಹಲವಾರು ಬಾರಿ ನಾನೇ ತಪ್ಪು ಮಾಡಿದೆನಾ ಅಥವಾ ನಾನು ಹೆಚ್ಚು ನಿರೀಕ್ಷಿಸಿದ್ದೇನಾ ಎಂದು ಯೋಚಿಸಿದ್ದೀರಿ. ಆದರೆ ಸತ್ಯ ಏನು ಗೊತ್ತಾ, ನೀವು ಯಾವ ತಪ್ಪು ಕೂಡ ಮಾಡಿಲ್ಲ. ನೀವು ನಿಷ್ಠಾವಂತರಾಗಿದ್ದೀರಿ. ಅದೇ ನಿಮ್ಮ ಶಕ್ತಿ, ಜೊತೆಗೆ ಅದೇ ನಿಮ್ಮ ದುರ್ಬಲತೆ ಕೂಡ. ವಿಳಂಬ, ನಷ್ಟ, ಅಡ್ಡಿ ಇದ್ಯಾವುದು ಕೂಡ ಶಿಕ್ಷೆ ಅಲ್ಲ. ಸಹನೆ, ಆತ್ಮಬಲ, ಆಳವಾದ ಜ್ಞಾನ ಬೆಳೆಸಲು ಬಂದ ಪರೀಕ್ಷೆಗಳು ಇವೆಲ್ಲವೂ. ಶಿವಶಕ್ತಿ ಏಕೆ ಈಗ ಕಾರ್ಯನಿರ್ವಹಿಸುತ್ತಿದೆ ಎಂದು ನೋಡೋಣ. ಓಂ ನಮಃ ಶಿವಾಯ. ಇದು ಸಾಮಾನ್ಯ ಮಂತ್ರವಲ್ಲ, ಇದು ಕರ್ಮವನ್ನು ಪರಿವರ್ತಿಸುವ ದೈವನಾದ. ವೃಶ್ಚಿಕ ರಾಶಿಯವರು ಅನುಭವಿಸಿದ ಕಷ್ಟಗಳಿಗೆ ಈಗ ಉತ್ತರ ಸಿಗುವ ಕಾಲ ಬಂದಿದೆ. ಪ್ರಾರ್ಥನೆ ವಿಳಂಬವಾದರೂ ಫಲ ಖಚಿತವಾಗಿ ಸಿಗುತ್ತದೆ. ಶಿವನ ಅನುಗ್ರಹ ಬಂದರೆ ಅದು ಒಂದು ಆಶೀರ್ವಾದ ಮಾತ್ರವಲ್ಲ, ಜೀವನದ ದಿಕ್ಕೇ ಬದಲಾಗುತ್ತದೆ. ಮುಚ್ಚಿದ ದಾರಿಗಳು ತೆರೆಯುತ್ತವೆ. ನೀವು ಬೇಡಿದ್ದಕ್ಕಿಂತಲೂ ಹೆಚ್ಚು ಸಿಗುತ್ತದೆ. ಮೊದಲಿದು ಪರೀಕ್ಷೆಯಂತೆ ಕಾಣಬಹುದು, ನಂತರ ಇದು ನಿಮಗೆ ದೇವರು ಕೊಟ್ಟ ದಾನವೆಂದು ಅರ್ಥವಾಗುತ್ತದೆ. ಇನ್ನು ಎನ್ ಅಕ್ಷರದ ವ್ಯಕ್ತಿಯ ವಿಶೇಷ ಪಾತ್ರ ಏನು ಎಂದು ನೋಡೋಣ. ಈ ಎನ್ ಅಕ್ಷರದ ವ್ಯಕ್ತಿ ಸಾಮಾನ್ಯರಲ್ಲ. ಅವರು ಹಿಂದಿನಿಂದಲೇ ನಿಮಗೆ ಪರಿಚಿತ ವ್ಯಕ್ತಿಯಾಗಿರಬಹುದು, ಅಥವಾ ಬಹುಕಾಲದ ಹಿಂದೆಯೇ ನಿಮ್ಮಿಂದ ದೂರಾದ ವ್ಯಕ್ತಿಯಾಗಿರಬಹುದು, ಅಥವಾ ಸಂಪೂರ್ಣ ಹೊಸ ವ್ಯಕ್ತಿ ಕೂಡ ಆಗಿರಬಹುದು. ಆದರೆ ಅವರ ಆಗಮನ ಮಾತ್ರ ಯಾದೃಚ್ಛಿಕವಲ್ಲ. ಅವರ ಮೂಲಕ ಒಂದು ಸತ್ಯ ನಿಮಗೆ ಬಹಿರಂಗವಾಗುತ್ತದೆ. ನಿಮ್ಮ ದೊಡ್ಡ ಸಂದೇಹಕ್ಕೆ ಉತ್ತರ ಸಿಗುತ್ತದೆ. ಅರ್ಥವಾಗದ ಘಟನೆಗಳು ಸ್ಪಷ್ಟವಾಗುತ್ತವೆ. ಮೊದಲಿಗೆ ಅವರ ಮಾತು ಕಠಿಣವೆನಿಸಬಹುದು, ಆದರೆ ಇದು ನಿಮ್ಮ ಹಿತಕ್ಕಾಗಿ ಮಾತ್ರ ಎಂದು ನಿಮಗೆ ಅರ್ಥವಾಗುತ್ತದೆ. ಅವರು ಒಂದು ಕನ್ನಡಿ ತರ ನಿಮ್ಮ ಬಲವನ್ನು ನಿಮಗೆ ನೆನಪಿಸುತ್ತಾರೆ. ನೀವು ಸೋತಿಲ್ಲ, ನಿಮ್ಮ ಸಮಯ ಈಗ ಆರಂಭ ಎಂದು ಹೇಳಲು ಬಂದ ಒಬ್ಬ ದೂತ ಅವರು. ಇನ್ನು ನೀವು ಕೇಳಲಿರುವಂತ 2 ಮಹಾ ಶುಭವಾರ್ತೆಗಳು ಯಾವುದು ಎಂದು ನೋಡೋಣ. ಮೊದಲನೆಯದು ಆರ್ಥಿಕ ಶುಭವಾರ್ತೆ. ಅಂದರೆ ಉದ್ಯೋಗ ಅವಕಾಶ ಇರಬಹುದು, ವ್ಯವಹಾರಗಳಲ್ಲಿ ಲಾಭ ಇರಬಹುದು, ಬಾಕಿ ಹಣ ವಾಪಸ್ ಬರುವುದಾಗಿರಬಹುದು, ಹೊಸ ಆದಾಯದ ದಾರಿ ತೆರೆದುಕೊಳ್ಳುವುದು ಆಗಬಹುದು.
ನೀವು ಊಹಿಸಿದಕ್ಕಿಂತಲೂ ಹೆಚ್ಚು ಲಾಭ ಬರುತ್ತದೆ. ಎರಡನೆಯದು ಮನಸ್ಸಿನ ಶುಭವಾರ್ತೆ, ಅಂದರೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುವುದು, ಒಬ್ಬರಿಂದ ಮಹತ್ವದ ಮಾತು ಕೇಳಿಸುವುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಭಾರ ಕಡಿಮೆಯಾಗುತ್ತದೆ, ಒಳಗಿರುವ ಒತ್ತಡ ಹಗುರವಾಗುತ್ತದೆ. ಮೊದಲನೇ ಶುಭವಾರ್ತೆ ನಿಮ್ಮ ಹೊರಗಿನ ಜೀವನವನ್ನು ಬದಲಾಯಿಸಿದರೆ, ಎರಡನೇ ಶುಭವಾರ್ತೆ ನಿಮ್ಮ ಒಳಗಿನ ಜೀವನವನ್ನು ಬದಲಾಯಿಸುತ್ತದೆ. ಇನ್ನು ನಿಮ್ಮ ಮನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ದೈವಶಕ್ತಿ ಯಾವುದು? ಇತ್ತೀಚೆಗೆ ನಿಮಗೆ ಅನುಭವ ಆಗಿರಬಹುದು. ಕಾರಣವಿಲ್ಲದ ಅಶಾಂತಿ, ಕೆಲವರಿಗೆ ಹೆಚ್ಚಿದ ಧೈರ್ಯ, ವಿಚಿತ್ರವಾದ ಕನಸುಗಳು, ಏನೋ ನಡೆಯಲಿದೆ ಅನಿಸುವ ಭಾವನೆ. ಇದು ಕೆಟ್ಟ ಶಕ್ತಿಯಲ್ಲ, ಇದು ನಿಮ್ಮ ಕುಟುಂಬ ರಕ್ಷಕ ದೈವಶಕ್ತಿ. ಈ ಸಮಯದಲ್ಲಿ ನಿಮಗೆ ಕಾಣಿಸುವಂತಹ ಗುರುತುಗಳು, ಜಗಳಗಳು ಕಡಿಮೆಯಾಗುತ್ತಿವೆ, ಅನಗತ್ಯ ಅತಿಥಿಗಳು ಬರದೆ ತಡೆಯಲ್ಪಡುತ್ತಿದ್ದಾರೆ, ದೀಪ ಹಚ್ಚಿದಾಗ ಶಾಂತಿ ಸಿಗುತ್ತಿದೆ, ದೇವರ ಮುಂದೆ ಕುಳಿತಾಗ ಮನಸ್ಸು ಹಗುರವಾಗುತ್ತಿದೆ. ಇನ್ನು ಫೆಬ್ರವರಿ 19ರಿಂದ 22 ಇದು ನಿಮ್ಮ ಜೀವನದ ಪ್ರಮುಖ ದಿನಗಳು. ಫೆಬ್ರವರಿ 19 ನೀವು ತೆಗೆದುಕೊಳ್ಳುವಂತಹ ಸಣ್ಣ ನಿರ್ಧಾರ ನಿಮ್ಮ ಭವಿಷ್ಯವನ್ನು ದೊಡ್ಡ ಮಟ್ಟದಲ್ಲಿ ಬದಲಾಯಿಸುತ್ತದೆ. ಈ ದಿನ ನಿಮಗೆ ಸಿಗುವಂತಹ ಚಿಕ್ಕ ಮಾಹಿತಿ ನಿಮ್ಮನ್ನು ಪೂರ್ತಿಯಾಗಿ ಬದಲಾಯಿಸುವ ಒಂದು ಬೀಜವಾಗುತ್ತದೆ. ಫೆಬ್ರವರಿ 20 ಅನಿರೀಕ್ಷಿತ ಸಂದೇಶ ಕೇಳಿಸುತ್ತದೆ, ಭಯ ಹೊರಹೋಗುತ್ತದೆ, ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಫೆಬ್ರವರಿ 21 ಶತ್ರುಗಳ ಯೋಜನೆ ವಿಫಲವಾಗುತ್ತದೆ, ನಿಮ್ಮ ಮೌನವೇ ನಿಮ್ಮ ಬಲವಾಗುತ್ತದೆ, ದೇವರು ನಿಮ್ಮ ಪರ ಹೋರಾಡುವ ದಿನ ಇದು. ಫೆಬ್ರವರಿ 22 ದೈವ ಸಂಕೇತ, ಇದು ಕನಸು, ಮರುಮರು ಕಾಣಿಸುವಂತಹ ಒಂದು ಸಂಖ್ಯೆ, ಮತ್ತೆ ಮತ್ತೆ ಕೇಳಿಸುವ ಒಂದು ಪದ ಅಥವಾ ಯಾವುದೋ ಒಂದು ಘಟನೆಯ ಮೂಲಕ ಸೂಚನೆ ಸಿಗುತ್ತದೆ. ಈ ದಿನದ ನಂತರ ಹೊಸ ಹಂತ ಆರಂಭವಾಗುತ್ತದೆ. ಆರ್ಥಿಕ ಜೀವನದಲ್ಲಿ ಬದಲಾವಣೆ. ವೃಶ್ಚಿಕ ರಾಶಿಯವರು ಕುಟುಂಬ ಮೊದಲು, ತಮ್ಮ ಅಗತ್ಯ ನಂತರ ಎಂದು ನೋಡುವವರು. ಇದರಿಂದ ಹಣ ಉಳಿಯದೆ ಹೋದ ಅನುಭವ ಹೆಚ್ಚು. ಇನ್ನು ಮುಂದೆ ಆದಾಯ ಸ್ಥಿರವಾಗುತ್ತದೆ, ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ, ಹಳೆಯ ಸಾಲ ತೀರಿಸುವ ಅವಕಾಶ ಬರುತ್ತದೆ, ಬಾಕಿ ಹಣ ವಾಪಸ್ಸಾಗುತ್ತದೆ. ಇಲ್ಲಿ ಹಣ ಅಂದರೆ ಗೌರವ, ಆತ್ಮವಿಶ್ವಾಸ ಮತ್ತು ಸ್ವಾತಂತ್ರ್ಯ. ಇನ್ನು ಪ್ರೀತಿ ಮತ್ತು ಕುಟುಂಬ ಸಂಬಂಧ ಬದಲಾವಣೆ. ನಿಜವಾದ ಸಂಬಂಧಗಳು ಮಾತ್ರ ಉಳಿಯುತ್ತವೆ, ಅನವಶ್ಯಕ ಸಂಬಂಧಗಳು ನಿಮ್ಮಿಂದ ದೂರಾಗುತ್ತವೆ, ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ, ನಿಮ್ಮ ಮೌನದಲ್ಲಿಯೇ ಸ್ಪಷ್ಟ ಸಂಭಾಷಣೆ ಇರುತ್ತದೆ. ಕೆಲವರಿಗೆ ಹಳೆಯ ಪ್ರೀತಿ ನೆನಪಾಗುತ್ತದೆ, ಕೆಲವರಿಗೆ ಹೊಸ ವ್ಯಕ್ತಿಯ ಪ್ರವೇಶ ಆಗುತ್ತದೆ. ಈ ಬಾರಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಭಾವನೆ ಮತ್ತು ವಿವೇಕದಿಂದ ತುಂಬಿರುತ್ತದೆ. ಕೆಟ್ಟ ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿ ದೂರಾಗುತ್ತದೆ. ಇದಕ್ಕೆ ಗುರುತುಗಳು ಕೆಲಸದ ಮಧ್ಯದಲ್ಲಿ ಅಡ್ಡಿಗಳು ಕಡಿಮೆಯಾಗುತ್ತವೆ, ಉತ್ತಮವಾಗಿ ನಿದ್ದೆ ಬರುತ್ತದೆ, ನಿಮ್ಮ ದೇಹ ಹಗುರವಾದ ಅನುಭವ ಆಗುತ್ತದೆ, ನಿಮಗೆ ಭಯ ಕಡಿಮೆ, ಧೈರ್ಯ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ಮಾಡುವ ಪ್ರಯತ್ನಗಳಿಗೆ ದುಪ್ಪಟ್ಟು ಫಲ ಸಿಗುತ್ತದೆ. ಇಲ್ಲಿ ನೀವು ಪಾಲಿಸಬೇಕಾದ ಆಚಾರಗಳು ಕೆಲವಿದೆ. ನೀವಾಡುವ ಮಾತಿನಲ್ಲಿ ಜಾಗ್ರತೆ ಇರಲಿ. ಎಲ್ಲರ ಸಮಸ್ಯೆ ನೀವು ಹೊರುವ ಅಗತ್ಯ ಇಲ್ಲ. ದೇವರೊಂದಿಗೆ ಸಂಬಂಧ ಉಳಿಸಿಕೊಳ್ಳಿ, ಅಂದರೆ ದೇವರ ಮೇಲೆ ಭಕ್ತಿ ಇಟ್ಟುಕೊಳ್ಳಿ. ದಿನಕ್ಕೆ 5 ನಿಮಿಷ ಮೌನವಾಗಿ ಕುಳಿತುಕೊಂಡು ಧ್ಯಾನ ಮಾಡಿ. ಓಂ ನಮಃ ಶಿವಾಯ ಎಂದು 108 ಬಾರಿ ಜಪಿಸಿ. ಮನೆಯಲ್ಲಿ ದೀಪ ಆರದಂತೆ ನೋಡಿಕೊಳ್ಳಿ. ಈ ತಿಂಗಳಿನಲ್ಲಿ ನೀಲಿ ಅಥವಾ ಗಾಢ ಕೆಂಪು ಬಣ್ಣ ನಿಮಗೆ ಶುಭ ತರುತ್ತದೆ. ಆತ್ಮವಿಶ್ವಾಸ, ಪುನರ್ಜನ್ಮ ಹಂತ. ಹಿಂದಿನ ಗಾಯಗಳಿಂದ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಿತ್ತು. ಇದೀಗ ನಿಧಾನವಾಗಿ ಒಳಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತಿದೆ. ಸಣ್ಣ ನಿರ್ಧಾರಗಳಲ್ಲಿ ಧೈರ್ಯ ತುಂಬಿರುತ್ತಿದೆ. ಇತರರ ಅನುಮತಿ ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಅಂತಃಕರಣ ಆಧಾರ ನಿರ್ಧಾರ, ಅಂದರೆ ಮನಸ್ಸಿನಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ದೈವ ರಕ್ಷಣೆ ಅನುಭವವಾಗುವ ಕಾಲ ಇದು. ನಿಮಗಾಗುವಂತಹ ಅಪಾಯಗಳು ತಪ್ಪುತ್ತವೆ. ಸಮಸ್ಯೆ ಚಿಕ್ಕದರಲ್ಲಿಯೇ ಮುಗಿಯುತ್ತದೆ. ತಪ್ಪು ನಡೆಯುವುದಕ್ಕೂ ಮುಂಚೆಯೇ ತಡೆ ಸಿಗುತ್ತದೆ. ಇದು ಯಾದೃಚ್ಛಿಕವಲ್ಲ, ಇದು ದೈವ ರಕ್ಷಣೆ.
ಇನ್ನು ಹೊಸ ಅಧ್ಯಾಯ ಜೀವನದಲ್ಲಿ ಆರಂಭವಾಗುವ ಸಮಯ ಇದು. ಜೀವನ ನಿಮ್ಮ ವಿರೋಧಿ ಅಲ್ಲ, ನಿಮ್ಮನ್ನು ಬಲವಾಗಿ ತಯಾರಿಸಲು ಅದು ಕೆಲಸ ಮಾಡಿದೆ. ಇನ್ನು ಮುಂದೆ ಭವಿಷ್ಯ ಭಯಂಕರವಾಗಿ ಇರುವುದಿಲ್ಲ, ಆಸಕ್ತಿಕರವಾಗಿ ಬದಲಾಗುತ್ತದೆ. ನಿಮ್ಮ ಮೌಲ್ಯ ನಿಮಗೆ ಮತ್ತು ಇತರರಿಗೆ ಅರಿವಾಗುತ್ತದೆ. ಸ್ವಗೌರವ ಅಂದರೆ ನಿಮ್ಮನ್ನು ನೀವು ಗೌರವಿಸಿಕೊಳ್ಳುವುದು ಹೆಚ್ಚಾಗುತ್ತದೆ. ಇತರರಿಗೆ ಮಾರ್ಗದರ್ಶಕ ಕೊಡುವ ಸ್ಥಿತಿಗೆ ನೀವು ತಲುಪುತ್ತೀರಿ. ಫೆಬ್ರವರಿ 12ರಿಂದ ಬದಲಾವಣೆ ನಿಧಾನವಾಗಿ ಆರಂಭವಾಗುತ್ತದೆ. ನೀವು ಒಂಟಿಯಲ್ಲ, ನಿಮ್ಮ ಹಿಂದೆ ಪರಮೇಶ್ವರ ಇದ್ದಾರೆ. ಶಿವರಕ್ಷೆ ನಿಮ್ಮ ಪಕ್ಕದಲ್ಲಿಯೇ ಇರುತ್ತದೆ. ಪ್ರತಿ ಸಂಕೇತವನ್ನು ಗಮನಿಸಿ, ಪ್ರತಿ ಹೊಸ ವ್ಯಕ್ತಿಯನ್ನು ತೂಕಡಿಸಬೇಡಿ. ವಿಶೇಷವಾಗಿ ಎನ್ ಅಕ್ಷರದ ವ್ಯಕ್ತಿಯನ್ನು ನಿರ್ಲಕ್ಷಿಸಬೇಡಿ. ಈ ವಿಡಿಯೋ ನೀವು ಪೂರ್ಣವಾಗಿ ನೋಡಿದ್ದರೆ ಇದೇ ನಿಮ್ಮ ದೈವ ಸಂಕೇತ. ಇನ್ನು ಮುಂದೆ ಬರುವ ಬದಲಾವಣೆಗಳಿಗೆ ಭಯ ಪಡಬೇಡಿ, ಅದು ನಾಶವಲ್ಲ, ನಿಮ್ಮ ಪುನರ್ಜನ್ಮ ಎಂದು ನೆನಪಿಟ್ಟುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.